ಜೀವನವು ಸುಖ ದುಃಖಗಳ ಆಗರ. ಆದರೆ ಪ್ರತಿಯೊಬ್ಬರು ಬಯಸುವುದು ಸುಖ ಮಾತ್ರ. ಯಾರು ಬದುಕಿನಲ್ಲಿ ಖುಷಿ ನೆಮ್ಮದಿ ಇದೆಯೋ ಆ ವ್ಯಕ್ತಿ ತನ್ನ ಬದುಕಿನಲ್ಲಿ ಅರ್ಥ ಯಶಸ್ಸು ಕಂಡಂತೆ. ಹೀಗಾಗಿ ಈ ಮೂರು ಕೆಟ್ಟ ಗುಣಗಳು ತ್ಯಜಿಸಿದರೆ ಮಾತ್ರ ನಾವು ಅಂದುಕೊಂಡಂತ ಸಂತೋಷಮಯ ಜೀವನವು ನಮ್ಮದಾಗಲು ಸಾಧ್ಯ. ಮೊದಲನೇದಾಗಿ ದುರಾಸೆ ಬಿಡಬೇಕು. ಜೀವನದಲ್ಲಿ ಎಲ್ಲವೂ ಬೇಕು, ಆದರೆ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ. ಅದೇ ರೀತಿ ಆಸೆ ಇರಬೇಕು, ದುರಾಸೆ ಇರಬಾರದು ಎಂದು ವಿದುರ ತನ್ನ ನೀತಿಯಲ್ಲಿ ಹೇಳುತ್ತಾನೆ. ಸ್ವಾರ್ಥ ಹಾಗೂ ದುರಾಸೆ ಇರುವ ವ್ಯಕ್ತಿಯು ಜೀವನದಲ್ಲಿ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಇತರರ ಏಳಿಗೆಯನ್ನು ಸಹಿಸಲು ಸಾಧ್ಯವಾಗಲ್ಲ. ತನ್ನ ಸುತ್ತಮುತ್ತಲಿನ ವ್ಯಕ್ತಿಗಳ ಬಗ್ಗೆ ಏನೆಲ್ಲ ಇದೆಯೇ ಅದೆಲ್ಲ ನನಗೂ ಬೇಕು ಎನ್ನುವ ಆಸೆ, ತನ್ನ ಸುತ್ತಮುತ್ತಲಿನ ವ್ಯಕ್ತಿಗಳ ಬಳಿ ಏನೆಲ್ಲ ಇದೆ ಅದೆಲ್ಲ ನನಗೂ ಬೇಕು ಎನ್ನುವ ಆಸೆಯಿಂದ ತನ್ನ ಹೆಚ್ಚಿನ ಸಮಯವನ್ನು ಇತರರ ಬಗ್ಗೆ ಯೋಚಿಸುವುದರಲ್ಲೇ ಕಳೆಯುತ್ತಾನೆ. ಯಾವಾಗಲೂ ನಮ್ಮ ಬದುಕಿನ ಬಗ್ಗೆ ಯೋಚಿಸುವುದು ಬಿಟ್ಟರೆ ಬೇರೆಯವರ ಬಗ್ಗೆ ಚಿಂತಿಸುತ್ತೇವೋ ಅಲ್ಲಿಂದಲೇ ನಮ್ಮ ಜೀವನದ ಖುಷಿಯು ದೂರವಾಗುತ್ತದೆ. ಎರಡನೇದಾಗಿ ಸ್ವಾರ್ಥ. ಕುಟುಂಬ ಹಾಗೂ ತನ್ನವರ ಸಂತೋಷಕ್ಕೆ ಗಮನ ಕೊಡದೆ ತನ್ನ ಸ್ವಾರ್ಥಕ್ಕಾಗಿಯೇ ಬದುಕುವ ವ್ಯಕ್ತಿ ಭವಿಷ್ಯದಲ್ಲಿ ಕಷ್ಟಗಳನ್ನು ಎದುರಿಸುತ್ತಾನೆ. ಸ್ವಾರ್ಥ ತುಂಬಿದ ವ್ಯಕ್ತಿಗೆ ಕಷ್ಟದ ದಿನಗಳಲ್ಲಿ ಯಾರು ಕೂಡ ಸಹಾಯ ಮಾಡಲು ಬರುವುದಿಲ್ಲ. ಹೀಗಾಗಿ ಯಾರು ಸ್ವಾರ್ಥವನ್ನು ಬಿಟ್ಟು ತ್ಯಾಗದ ಭಾವನೆ ಬೆಳೆಸಿಕೊಳ್ಳಬೇಕು ಆ ವ್ಯಕ್ತಿಗಳು ಮಾತ್ರ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯ. ಮೂರನೇದು ಕೋಪ. ಈ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಾನಾ ರೀತಿಯ ಭಾವನೆಗಳು ವ್ಯಕ್ತಪಡಿಸುತ್ತಾನೆ. ಅದರಲ್ಲಿ ಕೋಪ ಕೂಡ ಒಂದು. ಆದರೆ ವಿದುರ ಹೇಳುವಂತೆ ವ್ಯಕ್ತಿಯು ದೊಡ್ಡ ಶತ್ರು ಅಂದರೆ ಅದು ಕೋಪವಂತೆ. ಸದಾ ಕೋಪ ಮಾಡಿಕೊಳ್ಳುವ ವ್ಯಕ್ತಿಗೆ ಸರಿತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಷ್ಟು ವೇಯದಾನವಿರುವುದಿಲ್ಲ. ಸಿಟ್ಟಿನಲ್ಲಿದ್ದಾಗ ತನ್ನ ತಪ್ಪುಗಳ ನಿರ್ಧಾರವನ್ನು ತೆಗೆದುಕೊಳ್ಳುವ ಭರವಸೆ ಹೆಚ್ಚು. ಇದೇ ಎಷ್ಟೋ ಬಾರಿ ಸಂತೋಷವನ್ನು ಕಿತ್ತುಕೊಳ್ಳುತ್ತದೆ. ಹೀಗಾಗಿ ಕೋಪವನ್ನು ಹತೋಟಿಯಲ್ಲಿಡಲು ಕಲಿಯುವುದು ಮುಖ್ಯ.